ಅದು ಶ್ರೀ ಶಿವಶಂಕರಪ್ಪ ಸಾವುಕಾರ ಸರ್ ಇವರು. ಸರ್, ತಾವು ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಇವತ್ತಿನ ದಿವಸ ಈ ಒಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಬೆಂಗಳೂರು ಸಂಯುಕ್ತ ಆಶ್ರಯದಲ್ಲಿ ಬಸವಾದಿ ಶರಣ ಹೂಗಾರ ಮಾದಯ್ಯನವರ ರಾಜ್ಯ ಮಟ್ಟದ ಜಯಂತ್ಯೋತ್ಸವಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಗುರು ರಾಘವೇಂದ್ರ ಶಿವಯೋಗಿಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ ಚೇತನ್ ಗುರುಗಳಿಗೂ ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತಾಡಿ ಈ ಕಾರ್ಯಕ್ರಮದಿಂದ ನಿರ್ಗಮಿಸಿದ ಕರ್ನಾಟಕ ಸರ್ಕಾರದ ಸಚಿವರಾದ ಶರಣಪ್ರಕಾಶ್ ಪಾಟೀಲ್ರವರು ಹಾಗೂ KKRDB ಅಧ್ಯಕ್ಷರಾದ ಅಜಯ್ ಸಿಂಗ್ ಅವರು, ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿಯವರು ಹೀಗೆ ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿ ನಿರ್ಗಮಿಸಿದ್ದಾರೆ. ಆದರೂ ಸಹ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿದ್ದ ಕಲಬುರಗಿ ಶಾಸಕರಾದ ನಮ್ಮವರೇ ಆದ ಅಲ್ಲಮಪ್ರಭು ಪಾಟೀಲ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿದ್ದ ಇನ್ನಿತರ ಗಣ್ಯರೇ, ಜೊತೆಗೆ ಸನ್ಮಾನಿತರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಹೂಗಾರ ಸಮಾಜದ ಬಾಂಧವರೇ, ಪ್ರಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಹೂಗಾರ್ ವಿಶ್ವನಾಥರವರು ಆಕ್ರೋಶ ನನಗಂತೂ ಇಷ್ಟ ಆಯಿತು. ಯಾಕೆ ಅಂತೇಳಿದರೆ, ಈ ಥರ ಕಾರ್ಯಕ್ರಮ ರಾಜ್ಯ ಮಟ್ಟದಲ್ಲಿ ಆಯೋಜನೆ ಮಾಡಬೇಕಾದ್ರೆ ಅಷ್ಟು ಸುಲಭ ಏನಲ್ಲ. ನಾವು ಅತಿಥಿಗಳಾಗಿ, ಉದ್ಘಾಟಕರಾಗಿ ಯಾವುದೋ ಒಂದು ರೀತಿಯಲ್ಲಿ ವೇದಿಕೆ ಮೇಲಿದ್ದು ತಾವು ಭಾಗವಹಿಸಿ ಹೋಗ್ತೀರಾ. ಆದರೆ ತಿಂಗಳ ಪೂರ್ತಿ ಸಂಯೋಜಕರಾಗಿ ಕೆಲಸ ಮಾಡಿ ಸಂಘಟನೆ ಮಾಡೋದು, ಕಾರ್ಯಕ್ರಮ ಆಯೋಜನೆ ಮಾಡೋದು ಭಾಳ ಕಷ್ಟದ ಕೆಲಸ. ಅವರು ಹೇಳ್ತಾ ಇದ್ದದ್ದು ನೋಡಿದ್ರೆ, ಈ ಕಾರ್ಯಕ್ರಮದಲ್ಲಿ ಸುಮಾರು ಜನ ಭಾಗವಹಿಸಿದವರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದವರು. ಈ ಒಂದು ಕಾರ್ಯಕ್ರಮದಲ್ಲಿ ಅಥವಾ ನಾನು ಬೆಂಗಳೂರಲ್ಲಿ ಇನ್ನಿತರ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರೂ ಈ ಭಾಗದವರ ರಾಜಕೀಯ ಶಕ್ತಿ, ಇಚ್ಛಾಶಕ್ತಿಯನ್ನು ಎದ್ದು ಕಾಣ್ತದೇನೋ ಅಂತ ನನಗೆ ಅನಿಸ್ತಾ ಇದೆ. ಜೊತೆಗೆ ಅವರು ಕೆಲವೊಂದು ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಅದೆಲ್ಲವೂ ಸಮಯೋಚಿತ ಬೇಡಿಕೆಗಳೇ, ನಮಗೆ ಅವಶ್ಯಕತೆ ಇರೋಂಥ ಬೇಡಿಕೆಗಳೇ. ಆದರೂ ಕೆಲವೊಂದು, ನಾನು ಸ್ವತಃ ರಾಯಚೂರು ಜಿಲ್ಲೆಯವನೇ, ಹಳ್ಳಿಯವನೇ, ಆದರೂ ನಮ್ಮ ಸಮಾಜದ ಒಂದು ಕಾರ್ಯ ಏನಿದೆ ಅದು ಗ್ರಾಮ ಪ್ರದೇಶದಲ್ಲಿ ಒಂದು ಗೌರವಾನ್ವಿತ ಕಾರ್ಯ ಅಂತ ನನಗನ್ನಿಸ್ತಾ ಇದೆ. ಯಾಕಂತೇಳಿದರೆ, ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ದೇವತೆ ಅಂದರೆ ನಮ್ಮಲ್ಲಿ ಎಂಥ ದೊಡ್ಡ ದೇವಸ್ಥಾನಗಳಿದ್ರೂ ನಾವು ಗ್ರಾಮ ದೇವತೆ ಅಂತ ಕರೆಯೋದು ಊರ ದೇವಿಯನ್ನು ಮತ್ತು ವೀರಾಂಜನೇಯ ಸ್ವಾಮಿಯನ್ನು. ಅಂಥ ಒಂದು ದೇವತೆಗಳಲ್ಲಿ ಒಂದಾದ ಆಂಜನೇಯನ ಅರ್ಚಕರು ಮತ್ತು ಹೂ ಮಾರಾಟದ ಅಥವಾ ಒಂದು ಒಳ್ಳೆ ಕಾರ್ಯವನ್ನು ನಡೆಸಿಕೊಂಡು ಬಂದು ಗ್ರಾಮದಲ್ಲಿ ಒಂದು ಗೌರವತೆ ಸ್ಥಾನದಲ್ಲಿ ಇರುವಂಥವ್ರು ಒಂದೇ ಎರಡು ಮನೆ ಇದ್ದರೂ ಸಹ ಅವರಿಗೆ ಅತ್ಯುನ್ನತ ಸ್ಥಾನಮಾನ ಇದೆ. ಅಲ್ಲಿಯೂ ಸಹ ಕೆಲವೊಂದು ಇತ್ತಿತ್ತಲಾಗಿ ಗೊಂದಲಗಳುಂಟಾಗಿ ಅರ್ಚಕರಿಗೆ ಒಂದು ಹಣಕಾಸು ನೆರವು ನೀಡುವಂಥದ್ದು ಸಹ ಕಡಿತಗೊಂಡಿರಬಹುದು. ಜೊತೆಗೆ ಒಂದು ಅಲ್ಲಿ ಗ್ರಾಮದಲ್ಲಿನ ಅರ್ಚಕರಿಗೆ
ಇಂದಿನ ಸರ್ಕಾರಗಳು ಮತ್ತೊಬ್ಬರು ಒಂದು ಭೂಮಿ ದಾನನೋ ಏನೋ ಕೊಟ್ಟಿದ್ರು, ಅದನ್ನು ಸಹ ಬೇರೆಯವರಿಗೆ ಮಾರಾಟಗಳು ಮಾಡುವಂಥ ಉದಾಹರಣೆಗಳು ಆಗಿದ್ದಾವೆ. ಆ ಒಂದು ತಮ್ಮ ವಿಶ್ವನಾಥ್ ಅವರ ಬೇಡಿಕೆಯಲ್ಲಿ ಇದು ಒಂದು ಸರಿಪಡಿಸಬೇಕಂಥದ್ದು ಒಂದು ಬೇಡಿಕೆ ಇಟ್ಟಿದ್ದು ಚೆನ್ನಾಗಿರ್ತಿತ್ತು. ಅವ್ರ ಗಮನಕ್ಕೆ ಬಂದಿದೆಯಲ್ಲ ಅನ್ನೋದು ನನಗನ್ನಿಸ್ತಾ ಇದೆ. ಇನ್ ಕೇಸ್ ಬಂದಿರಲಿಲ್ಲ ಅಂದರೆ ಆ ಒಂದು ಬೇಡಿಕೆಯನ್ನು ಸರ್ಕಾರ ಮಟ್ಟದಲ್ಲಿ ತಾವು ಕೇಳಿಕೊಂಡ್ರೆ ಒಳ್ಳೆಯದೇನೋ, ವಿನಂತಿಸಿಕೊಂಡ್ರೆ ಒಳ್ಳೆಯದೇನೋ ಅಂತ ಅನಿಸ್ತಾ ಇದೆ. ಜೊತೆಗೆ ಎಲ್ಲರೂ ಮಾತಾಡ್ದಿರ್ಬೇಕಾದ್ರೆ ಈ ಬಸವಾದಿ ಶರಣರ ಬಗ್ಗೆ, ಬಸವಣ್ಣವರ 12ನೇ ಶತಮಾನದ ಕಾಯಕಗಳ ಬಗ್ಗೆ, ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ, ಸರ್ಕಾರದ ಸೌಲಭ್ಯಗಳ ಬಗ್ಗೆ ಎಲ್ಲ ರೀತಿಯಾಗಿ ಮಾತಾಡಿದ್ದಾರೆ. ಮುಖ್ಯವಾದ ಜವಾಬ್ದಾರಿಯನ್ನು ತಮ್ಮ ಮೇಲೇ ಇಟ್ಟಿದ್ದಾರೆ. ಅಂದರೆ ನಮ್ಮದು ನಾವು ಸ್ವತಃ ಅಭಿವೃದ್ಧಿ ಆಗಬೇಕಾದ್ರೆ ನಾವು ಕಾಯಕ ನಿರತರಾಗಬೇಕು, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತಕೊಂಡು ಹೇಳಿದ್ದಾರೆ. ಅದಕ್ಕೆ ನಾನು ಇನ್ನೂ ಒಂದು ಹೆಚ್ಚಿನದಾಗಿ ಹೇಳ್ತಾ ಇದ್ದೀನಿ, ಬರೀ ಶಿಕ್ಷಣ ಪಡೆದರೆ ಸಾಲದು, ಉದ್ಯೋಗ ಪಡೆಯುವಲ್ಲೇನು ತಾವು ಗಂಭೀರತೆಯನ್ನು ಪರಿಗಣಿಸಬೇಕು ಅಂತ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ನಾನು ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷನಾಗಿ ಅನುಭವಿಸ್ತಾ ಇರೋದು ಸಾಕಷ್ಟು ಒಂದು ಮೆರಿಟ್ ಆಧಾರಿತ ಆಯ್ಕೆಗಳು. ಇಂಥ ಆಯ್ಕೆಗಳು ಇದ್ದ ಸಂದರ್ಭದಲ್ಲಿ ನಾವು ಯಾವುದೋ ಒಂದು ನಮ್ಮ ಶೈಕ್ಷಣಿಕ ಮೆರಿಟ್ಗೆ ಇಲ್ಲಿ ಅನ್ವಯ ಆಗೋದಿಲ್ಲ. ಒಂದು ನಮ್ಮ ಆಯೋಗ ನಡೆಸುವಂಥ ಪರೀಕ್ಷೆಗಳಲ್ಲಿ ತಾವು ಮೆರಿಟ್ ಪಡೆದು ಉದ್ಯೋಗ ಪಡೆದಲ್ಲಿ ಮಾತ್ರ ಅವೆಲ್ಲನೂ ನಾವು ಸಾಧನೆಗೆ ಸಾಕ್ಷಿ ಆಗ್ತದೆ. ಬರೀ ವಿದ್ಯಾಭ್ಯಾಸಕ್ಕಿಂತ ಹೆಚ್ಚಾಗಿ ವಿದ್ಯಾಭ್ಯಾಸ ಮುಗಿದ ನಂತರ ಇದೊಂದು ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕು ಅಂತ ತಿಳ್ಕೊಂಡು ನಾನು ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಿಗೂ ಕೇಳ್ತಾ ಇದ್ದೇನೆ. ಜೊತೆಗೆ ಒಂದು ಸಾಧಕರಿಗೆ ಸನ್ಮಾನ ಸಹ ಮಾಡಿದರು ಈ ಒಂದು ಸಂಘಟನೆಯಿಂದ. ಅವರಿಗೆ ಇದು ಅಲ್ಪ ಗೌರವ ಅಂತ ಅನಿಸಿದರೂ ಸಹ ಅವರ ಒಂದು ಕಾರ್ಯಗಳಿಗೆ ಉತ್ತೇಜನ, ಅವರ ಇನ್ನು ಕಾರ್ಯದಲ್ಲಿ ತೊಡಗಿ ಹೆಚ್ಚಾಗಿ ತೊಡಗಿಸಿಕೊಳ್ಬೇಕು, ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕನ್ನೋ ಶುಭ ಸೂಚನೆಗಳಾಗಿರ್ತವೆ, ಪ್ರೋತ್ಸಾಹಗಳಾಗಿರ್ತವೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆಯಲ್ಲಿ ನಾನು ಗಮನಿಸಿದಂಗೆ ಈ ಒಂದು ಸಂಘದ ಅಧ್ಯಕ್ಷರಾದ ಬಸವರಾಜ್ ಅವರು ಭಾಳ ಶ್ರಮ ವಹಿಸಿದ್ದಾರೆ. ಅವರ ಟೀಮು ಭಾಳ ಶ್ರಮ ವಹಿಸಿದೆ. ಕಾರ್ಯಕ್ರಮ ಯಶಸ್ವಿಯಾಗಿದೆ. ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ಕೊಂಡು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನಿಸಿ ಗೌರವಿಸಿ ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ಬಸವರಾಜ್ ಅವರಿಗೆ ವಂದಿಸಿ ನಾನು ಮಾತುಗಳನ್ನು ಮುಗಿಸ್ತೀನಿ.